ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಯನ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಿರುತ್ತೆ ಅಂದರೆ ನಮ್ಮ ಮದುವೆಯ ಶಾಪಿಂಗ್ ವಿಡಿಯೋ ಆಗಿರುತ್ತೆ. ನಾವು ಮದುವೆದು ಮುಹೂರ್ತ ಸ್ಯಾರಿ ಮತ್ತು ಇನ್ನೂ 2 ಶಾಸ್ತ್ರದ ಸ್ಯಾರಿಗಳು ಎಲ್ಲ ನೆಲಮಂಗಲ ಹತ್ರ ಇರೋ ಒಂದು ಪ್ಲೇಸಲ್ಲಿ ತೊಗೊಂಡ್ವಿ. ಇನ್ನು ಮಿಕ್ಕಿದ್ದ ರಿಸೆಪ್ಷನ್ದೆಲ್ಲ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡ್ವಿ. ನಾವು ಹೋಗಿದ್ದು ಹೆಂಗಿತ್ತು ಅಂದರೆ ಮಾರ್ನಿಂಗು ಮಂತ್ರಿ ಮಾಲಿಂದ ಮೆಟ್ರೋ ತೊಗೊಂಡು ಮಾದವರಗೆ ಹೋಗಿ ನೆಲಮಂಗಲದಲ್ಲಿ ತ್ಯಾಮ್ಗೊಂಡ್ಲು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ಒಂದು ತ್ಯಾಮ್ಗೊಂಡ್ಲು ಶಾಪಲ್ಲಿ ನಮ್ಮ ಅಣ್ಣವರು ಸಹ ಮದುವೆಗೆ ಈ ಶಾಪಲ್ಲೇ ಶಾಪಿಂಗ್ ಮಾಡಿದ್ದು. ಮದುವೆ ಸ್ಯಾರಿಗಳು, ಮದುವೆ ಬಟ್ಟೆ ಎಲ್ಲ ತೆಗೆದಿದ್ದು. ಸೊ ನಾವು ಅದಕ್ಕೆ ಹೋಗಿದ್ವಿ ಬಟ್ಟೆ ತೆಗೆಯೋದಕ್ಕೆ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು, ಸ್ಯಾರೀಸು ಸೂಪರಾಗಿತ್ತು. ನಂದು ರಿಸೆಪ್ಷನ್ ಸ್ಯಾರಿ ಅಲ್ಲ, ಮುಹೂರ್ತ ಸ್ಯಾರಿ. ರಿಸೆಪ್ಷನ್ಗೆ ನಾನು ಲೆಹಂಗಾ ಹಾಕ್ಕೊಂಡಿದ್ದು. ಮುಹೂರ್ತ ಸ್ಯಾರಿ ಮಾತ್ರ ಸಖತ್ತಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ರೋಡ್ ಸೈಡಲ್ಲಿ ಎಗ್ ರೈಸ್ ತಿಂದ್ಕೊಂಡು ಹೊಟ್ಟೆ ಹಸಿವಾಗಿತ್ತು. ಮಧ್ಯಾಹ್ನ ಯಾರೂ ಸಹ ಸರಿಯಾಗಿ ಊಟ ಮಾಡಿರಲಿಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಗ್ ರೈಸ್ ತಿಂದ್ಕೊಂಡು ನಾನು ಮತ್ತು ರಮೇಶ್ ಹೊರಟಿದ್ದು ಬೆಂಗಳೂರು ಕಡೆ. ಇವರೆಲ್ಲ ಮನೆ ಕಡೆ ಹೋದರು. ನನ್ನ ತಮ್ಮ ದಾಬಾಸ್ಪೇಟೆಗೆ ನಮಗೆ ಡ್ರಾಪ್ ಮಾಡ್ದೆ. ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ನಾನು ನನ್ನ ಪಿ ಜಿ ಮತ್ತು ರಮೇಶ್ ಅವ್ರ ಪಿ ಜಿಗೆ ಹೋದರು. ನೋಡ್ತಾ ಇರ್ಬೋದು, ನಮ್ಮ ಪಕ್ಕ ಇದ್ದಾರೆ ನೋಡಿ, ಅವರು ಪುಟಾಣಿಗಳು. ಸಾಕಾಗಿ ಹೋಗ್ಬಿಟ್ಟಿತ್ತು ಶಾಪಿಂಗ್ ಮಾಡಿ. ಮದುವೆಗೆಲ್ಲ ಎಷ್ಟೊಂದು ಶಾಪಿಂಗ್ ಮಾಡಬೇಕಾ ಅಂತ ಅನಿಸ್ಬಿಟ್ಟಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಈವ್ನಿಂಗ್ ವ್ಯೂ. ನಾವು ಬೆಂಗಳೂರು ರೀಚ್ ಆಗಿದೆ ತುಂಬ ಲೇಟಾಗಿತ್ತು. ದಾಬಾಸ್ಪೇಟೆಯಲ್ಲಿ ಬಸ್ ಹತ್ಕೊಂಡು ನಾವು ಬಂದಿದ್ದು ಬೆಂಗಳೂರು ಕಡೆಗೆ. ತುಂಬ ಸುಸ್ತಾಗಿತ್ತು, ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ನೋಡಿ ನನ್ನ ಮುಖ ಹೆಂಗಾಗಿ ಹೋಗ್ಬಿಟ್ಟಿದೆ, ಫುಲ್ ಸುಸ್ತಾಗಿಬಿಟ್ಟಿತ್ತು. ಮತ್ತು ಶಾಪಿಂಗ್ ಇಷ್ಟಕ್ಕೆ ಕೊನೆ ಆಗಿಲ್ಲ. ನಾನು ರಿಸೆಪ್ಷನ್ದು ಲೆಹಂಗಾ ಮತ್ತು ರಮೇಶ್ಗೆ ಸೂಟ್ನ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ವಿ. ಇದು ನೋಡಿ, ಇದು ಮುಹೂರ್ತ ಸ್ಯಾರಿ. ಮೆಟ್ರೋಗತ್ತಿ ಫುಲ್ ಸುಸ್ತಾಗಿದೆ. ಮೆಟ್ರೋದಲ್ಲೇ ಮಲ್ಕೊತೀನಿ, ಅಲ್ಲ ಮೆಟ್ರೋ ಸ್ಟೇಷನಲ್ಲೇ ಫುಲ್ ಟಯರ್ಡ್ ಆಗಿದೆ. ಮೆಟ್ರೋ ಹತ್ಕೊಂಡು ನನ್ನ ಪಿ ಜಿಗೆ ಬಂದಾಯಿತು. ಹೊಟ್ಟೆ ಹಸಿವಾಗ್ತಿತ್ತು. ಸಾಯಂಕಾಲ ಎಗ್ ರೈಸ್ ತಿಂದಿರೋದು ನೈಟ್ ಊಟ. ಮತ್ತು ನನ್ನ ಪಿ ಜಿ ರೂಮ್ಮೇಟು ನೇಹ ನಮಗೆ ಇದನ್ನು ಆಲ್ರೆಡಿ ತಂದಿಟ್ಟಿದ್ಲು. ಸೊ ಇದು ತಿಂದ್ಕೊಂಡು ರಮೇಶು ಸಹ ನನ್ನ ಜೊತೆನೇ ಊಟ ಮಾಡಿಕೊಂಡು ಅವ್ರ ಪಿ ಜಿಗೆ ಹೊರಟ್ರು. ಸೊ ನಾನು ಪಿ ಜಿಲಿ ಇದ್ದೆ. ಮತ್ತು ಮಾರ್ನಿಂಗ್ ಆಫೀಸ್ಗೆ ಹೋಗಬೇಕಿತ್ತು. ತುಂಬ ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಇದು ಒನ್ ಡೇದು ಅಂದರೆ ನಾವು ಸ್ಯಾರಿ ಶಾಪಿಂಗ್ ಮಾಡೋದ್ವಲ್ಲ ಆ ವ್ಲಾಗು. ನೆಕ್ಸ್ಟ್ ವ್ಲಾಗ್ ಬಂದು ನಾವು ಚಿಕ್ಕಪೇಟೆಯಲ್ಲಿ ರಿಸೆಪ್ಷನ್ಗೆ ಏನೇನು ಬಟ್ಟೆ ತೊಗೋತೀವಿ. ನಾವಿವತ್ತು ಚಿಕ್ಕಪೇಟೆಗೆ ಬಂದಿದ್ದೀವಿ. ನಿನ್ನೆ ಆಗಿದ್ದೆಲ್ಲನ ಮುಹೂರ್ತದ್ದು ಶಾಪಿಂಗ್ ಆಯಿತು. ಇವತ್ತು ರಿಸೆಪ್ಷನ್ಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನನಗೆ ಸೂಟು ಮತ್ತು ನಯನಾಗೆ ಲೆಹಂಗಾನ ಎಂತ ಅಂತಲೋ ಗೊತ್ತಿಲ್ಲ. ಸೊ ಇವಾಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಯನಂಗೆ ನಾನೇ ಮುಂಚೆನೇ ಬಂದಿದ್ದೆ. ಸೊ ಅವಳೆಲ್ಲ ಮುಂದೆ ಇಳಿದಿದ್ದೀನಿ ಅಂತಂದು ಸೊ ನಡ್ಕೊಂಬರ್ತಾ ಇದ್ದಾಳೆ. ನಾವು ಹೋಗಿ ಟೈಮಲ್ಲಿ ಚಿಕ್ಕಪೇಟೆಯಲ್ಲಿ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಬಟ್ ಆದ್ರೂ ಕಲೆಕ್ಷನ್ಸು ಸುಮಾರು ಕಡೆ ಓಡಾಡಿದ್ವಿ. ಕಲೆಕ್ಷನ್ಸ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಾವಿವಾಗ ಬಂದಿರೋದು ಹಾಯ್ ಫ್ಯಾಷನ್ ಅಂತ. ಸೊ ಇವ್ರದ್ದು ಹಾಯ್ ಫ್ಯಾಷನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ. ನಾವೂ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಫ್ಯಾಷನ್ ಅಂತ ಸರ್ಚ್ ಮಾಡಿಕೊಂಡು ಸುಮಾರು ಜನ ಹೇಳಿದರು ಹಾಯ್ ಫ್ಯಾಷನಲ್ಲಿ ಚೆನ್ನಾಗಿರುತ್ತೆ ಅಂತಲೂ. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜ್ನ ಸರ್ಚ್ ಮಾಡಿ ಅವ್ರಿಗೆ ಕಾಲ್ ಮಾಡಿಕೊಂಡು ಲೊಕೇಶನ್ ಕಳಿಸ್ಕೊಂಡು, ಯಾಕೆಂದರೆ ಚಿಕ್ಕಪೇಟೆ ಸಂದಿಲೆಲ್ಲೋ ಇದೆ. ಸೊ ಚೆನ್ನಾಗಿತ್ತು ಅಂತ ನಾವು ಲೊಕೇಶನ್ ಕಳಿಸ್ಕೊಂಡು ಅಲ್ಲಿಂದ ಹುಡುಕೊಂಡು ಬಂದಿದ್ವಿ. ಇವರಲ್ಲಿ ಕಲೆಕ್ಷನ್ಸು ಬೇರೆ ಕಡೆ ಎಲ್ಲ ಓಡಾಡ್ಕೊಂಬಂದಿದ್ದಾದಮೇಲೆ ಇವ್ರದಲ್ಲಿ ಬೆಸ್ಟ್ ಅಂತ ಅನ್ನಿಸ್ತು. ಮತ್ತು ಅವರು ತೋರಿಸ್ತಿದ್ದು ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಮಗೆ ಯಾವ್ದ್ಯಾವ್ದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನು ಸೈಡಿಗೆ ತೆಗೆದುಬಿಟ್ಟು ಎಲ್ಲ ಡ್ರೆಸ್ಗಳ್ನೂ ನಾವು ಯಾವ್ದು ಬೆಸ್ಟಾಗಿ ಹೇಳಿರ್ತೀವೋ ಚೂಸ್ ಮಾಡಿರ್ತೀವೋ ಆ ಎಲ್ಲ ಡ್ರೆಸ್ಗಳ್ನೂ ಈ ಥರ ಉಡಿಸಿ ತೋರಿಸ್ತಾರೆ. ಸೊ ಅದರಲ್ಲಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನಾವು ಫೈನಲ್ ಮಾಡ್ಬೋದು. ಮತ್ತು ಇವ್ರದ್ದೇ ಸ್ಟಿಚಿಂಗ್ದು ಸಹ ಇದೆ. ಆಲ್ಮೋಸ್ಟ್ ನಮ್ಮಿಬ್ಬರಿಗೂ ಈ ಲೆಹಂಗಾನೇ ತುಂಬ ಚೆನ್ನಾಗೈತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾವು ಫುಲ್ ಎಲ್ಲ ಹಾಕ್ಬಿಟ್ಟು ಈ ಥರ ವೇಲ್ ಗೀಲ್ ಎಲ್ಲ ಹಾಕ್ಬಿಟ್ಟು ಅವರು ಚೆಕ್ ಮಾಡ್ತಿದ್ದಾರೆ, ತೋರಿಸ್ತಿದ್ದಾರೆ.
ಮತ್ತು ಇನ್ನೊಂದು ಡ್ರೆಸ್ಸು ಸಹ ಇನ್ನೂ 2 ಡ್ರೆಸ್ಸೇನೋ ಸೆಲೆಕ್ಟ್ ಮಾಡಿದ್ವಿ. ಆ ಡ್ರೆಸ್ಸನ್ನು ಸಹ ಹಾಕ್ಬಿಟ್ಟು ಚೆಕ್ ಮಾಡಿದ್ರು, ಬಟ್ ನಮಗೆ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಪ್ರೀವಿಯಸ್ಲಿ ಹಾಕಿದ್ದು ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಅದನ್ನೇ ಆಲ್ಮೋಸ್ಟ್ ಫೈನಲ್ ಮಾಡ್ಕೊಂಡ್ವಿ. ಮತ್ತು ಈ ಡ್ರೆಸ್ಸು ಅಷ್ಟೇ ಆಲ್ಮೋಸ್ಟ್ ಫಸ್ಟ್ ಒನ್ ಹಾಕಿದ್ರಲ್ಲ ಅದ್ರ ಥರನೇ ಸಿಮಿಲರ್ ಇತ್ತು, ಬಟ್ ತುಂಬ ಜಾಸ್ತಿ ವರ್ಕ್ ಇತ್ತು. ಒಂದು ಸ್ವಲ್ಪ ಜಾತ್ರೆ ಥರ ಕಾಣೋದು. ಸೊ ಇದನ್ನು ನಾವು ಫೈನಲ್ ಮಾಡಿದ್ವಿ. ಅದಕ್ಕೆ ಮತ್ತೆ ಇನ್ನೊಂದು ಸಲ ಅದನ್ನು ಹಾಕಿ ಮತ್ತೆ ಚೆಕ್ ಮಾಡಿದ್ವಿ. ನಂದು ಡಿಲೀಟ್ ಮಾಡ್ತೀನಿ ನೋಡಿ ಎಲ್ಲನ. ಇರೋ ಸ್ಯಾಲ್ರಿ ಆಗ್ತೈತೆ, ನಾಳೆ ನಾನು ಎಲ್ಲ ತುಂಬ ಕೊಡ್ತೀನಿ. ಕೊನೆ ಕುಂತವನೆ, ಅವರು ಪ್ಯಾಕ್ ಮಾಡ್ತಾವ್ರೆ. ಅಣ್ಣ ಕಮ್ಮಿ ಕೊಡಲ್ಲ ಅಂತತೆ ನೋಡ್ರಿ ಈಗ. ಏನು ವಿಡಿಯೋ ಮಾಡ್ತೀರಾ? ಯೂಟ್ಯೂಬ್ ಇದೆಯಾ? ಇವಾಗ ಕ್ರಿಯೇಟ್ ಆಗುತ್ತೆ, ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ ಫುಲ್ಲು. ಪೆಂಡಿಂಗ್ ಏನೇ ಈಗ ನನಗೆ ಸೂಟ್ ತೊಗೊಳಕ್ಕೆ ಬಂದಿದ್ದೀವಿ. ನನಗೆ ಇಲ್ಲಿ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನನಗೆ ಮ್ಯಾಕ್ಸಿಮಮ್ ಒಂದು 8 to 10 ಸೂಟ್ಸ್ ತೋರಿಸಿದ್ರು, ಬಟ್ ಅದು ಯಾವುದೂ ನಮ್ಗೆ ಇಷ್ಟ ಆಗಲಿಲ್ಲ. ಯಾವುದೋ ಒಂದು ಫೈನಲ್ ಮಾಡ್ಕೊಂಡು ಬಂದ್ವಿ. ಇವಾಗ ನಯನೊಂದು ಲೆಹಂಗಾ ತಗೊಂಡಿದ್ವಲ್ಲ ಅದನ್ನು ಸ್ಟಿಚ್ಚಿಗೆ ಕೊಡೋಕ್ಕೆ ಅಂತ ಬಂದಿದ್ವಿ. ಸೊ ಇಲ್ಲಿ ಅವನಿಗೆ ಕನ್ನಡ ಬರ್ತಿಲ್ಲ, ನಮಗೆ ಹಿಂದಿ ಬರ್ತಿಲ್ಲ, ಹೆಂಗೋ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಬಂದ್ವಿ. ಆಲ್ರೆಡಿ ಕತ್ಲಾಗಿತ್ತು, ನಾವು ಹೊರಡೋ ಅಂಥ ಸಮಯನೂ ಆಗಿತ್ತು. ಚಿಕ್ಕಪೇಟೆಯಿಂದ ಹೊರಗಡೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಕಾಯ್ತಾ ಇದ್ವಿ. ಸೊ ಇದಾಗಿತ್ತು ನಮ್ಮ ಮದುವೆ ಶಾಪಿಂಗು. ಸೊ ಮದುವೆ ಇನ್ನೇನು ನಿಯರ್ ಇರೋದ್ರಿಂದ ಯಾವ ವಿಡಿಯೋನೂ ಮಾಡೋಕ್ಕೋಗಲ್ಲ. ಸೊ ಮದುವೆ ಆಗಿಬಿಟ್ಟು ಒಂದೇ ಸಲ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.